ನಿನ್ನೆ ನಡೆದ ಸಿಎಲ್ಪಿ ಸಭೆಯಲ್ಲಿ ಕೇವಲ ಗ್ಯಾರಂಟಿ ಯೋಜನೆಗಳ ಚರ್ಚೆ ಮಾತ್ರವಲ್ಲದೆ ವಿಪಕ್ಷಗಳಿಗೆ ಹೇಗೆ ಕೌಂಟರ್ ಕೊಡಬೇಕು ಇದ್ರ ಬಗ್ಗೆ ಕೂಡ ಚರ್ಚೆಯಾಗಿದೆ. ವಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಸಿಎಲ್ಪಿಯಲ್ಲಿ ಚರ್ಚೆಯಾಗಿದೆ. ಸಚಿವರು ಹಾಗೆ ಶಾಸಕರಿಗೆ ಮೇಷ್ಟ್ರಾಗಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಅಂದ್ರೆ ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಹೇಗೆ ನಾವು ಎದುರಿಸಬೇಕು ಇದ್ರ ಬಗ್ಗೆ ಪಾಠ ಮಾಡಿದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಲೆಕ್ಚರ್ ಕೊಟ್ಟಿದ್ದಾರೆ. ಸದನದಲ್ಲಿ ಖಡಕ್ ಆಗಿ ಅಭಿಪ್ರಾಯ ಮಂಡಿಸೋದಕ್ಕೆ ಪಾಠ ಮಾಡಿದ್ದಾರೆ. ಈಗಾಗಲೇ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿ ಬಿದ್ದಿರೋದು ಗೊತ್ತಾಗ್ತಿದೆ. ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋ ಬಗ್ಗೆ ಚರ್ಚೆ ನಡೆಸಿರೋದು ಗೊತ್ತಾಗಿದೆ. ಬಿಜೆಪಿಯವರ ಆರ್ಭಟಕ್ಕೆ ಮಣಿಬೇಡಿ ಹೀಗಂತ ಸಿದ್ದರಾಮಯ್ಯ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಬಿಜೆಪಿ ನಾಯಕರು ಕೂಡ ಸಿಎಲ್ಪಿ ಅಥವಾ ಶಾಸಕಾಂಗ ಸಭೆಯನ್ನ ಖಾಸಗಿ ಹೋಟೆಲ್ನಲ್ಲಿ ನಡೆಸೋದ್ರ ಮೂಲಕ ಕಾಂಗ್ರೆಸ್ ಅನ್ನು ಹೇಗೆ ಕಟ್ಟಾಕಬೇಕು, ಯಾವ್ಯಾವ ಪ್ರಶ್ನೆಗಳನ್ನ ರೈಸ್ ಮಾಡಬೇಕು, ಅಥವಾ ಚರ್ಚೆಗಳು ತಾರಕಕ್ಕೆ ಏರಿದ್ರೆ ಯಾವ ರೀತಿ ಹೊರಗೂ ಒಳಗೂ ಮುತ್ತಿಗೆ ಹಾಕಬೇಕು. ಯಾಕಂದ್ರೆ ಈ ಹಿಂದೆ ಕೂಡ ವಿಧಾನಮಂಡಲದ ಬಾವಿಗಿಳಿದು ಪೇಪರ್ಗಳನ್ನ ಎಸೆಯೋದ್ರ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಅದಾದ ಮೇಲೆ ಅವರನ್ನ ಪೊಲೀಸರೇ ಬಂದು ಸಮಾಧಾನ ಮಾಡಬೇಕಾಗಿತ್ತು. ಆ ರೀತಿಯಾದಂಥ ಪರಿಸ್ಥಿತಿ ಎದುರಾಗಿತ್ತು. ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೇವಲ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಥನೆ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಅನುದಾನದ ವಿಚಾರ ಮಾತ್ರವಲ್ಲದೆ ಶಾಸಕರು ಸಚಿವರನ್ನ ಸೇರಿದಂತೆ ಲೆಕ್ಚರ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವ ರೀತಿ ಬಿಜೆಪಿ ನಾಯಕರು ತಮ್ಮನ್ನ ಕಟ್ಟಿ ಹಾಕಬೇಕು, ಅದರಲ್ಲೂ ಕೂಡ ರಾಜ್ಯದಲ್ಲಿ ನಡೀತಾ ಇರುವಂಥ ಪ್ರತಿಭಟನೆಗಳನ್ನ ಮುಂದಿಟ್ಕೊಂಡು ಯಾವ ರೀತಿ ನಮ್ಮನ್ನ ಸೆಳೆಯೋದಕ್ಕೆ ಅಥವಾ ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ, ಅದಕ್ಕೆ ನಾವು ಯಾವ ರೀತಿ ಸಮರ್ಥನೆಯನ್ನ ಮಾಡ್ಕೊಳ್ಬೇಕು ಅನ್ನೋದಾಗಿ ಕೂಡ ನಿನ್ನೆ ಸಿದ್ದರಾಮಯ್ಯ ಅವರು ಮೇಷ್ಟ್ರಾಗಿದ್ರು ಅನ್ನುವಂಥ ಇನ್ಸೈಡ್ ಮಾಹಿತಿ ಕರ್ನಾಟಕ ನ್ಯೂಸ್ ಪೀಠಕ್ಕೆ ಲಭ್ಯವಾಗಿದೆ. ಇನ್ನು ವಿಪಕ್ಷ ನಾಯಕರಿಗೆ ಮಾತಿನಲ್ಲೇ ಸರಿಯಾಗಿ ಚಾಟಿ ಬೀಸಿ ಅಂತ ಹೇಳಿದ್ದಾರೆ. ಸಚಿವರ ಮಾತಿನ ವೇಳೆ ಬೆಂಬಲಕ್ಕೆ ನಿಂತ್ಕೊಳ್ಬೇಕು, ನೀವು ಒಬ್ಬರನ್ನೇ ಮಾತಿಗೆ ಬಿಡೋ ಹಂಗಿಲ್ಲ ಅಂತ ಸಲಹೆ ಕೊಟ್ಟಿದ್ದಾರೆ. ವಿಪಕ್ಷ ಕೈ ಮೇಲಾಗಬಾರ್ದು, ಇದನ್ನ ಎಚ್ಚರಿಕೆ ವಹಿಸಿ ಅಂತ ಸಜೆಷನ್ ಕೊಟ್ಟಿದ್ದಾರೆ. ಎಲ್ಲಾ ವಿಚಾರಗಳಲ್ಲೂ ಶಾಸಕರು ಅಗ್ರೆಸಿವ್ ಆಗಿರಬೇಕು, ತಮ್ಮಂತಾವು ಬಿಟ್ಕೊಡ್ಬಾರ್ದು, ಸದನಕ್ಕೆ ಯಾರು ಗೈರಾಗಬೇಡಿ ಅಂತನೂ ಕೂಡ ಕಿವಿ ಮಾತು ಹೇಳಿದ್ದಾರೆ. ಪ್ರಮುಖವಾದ ಬಿಲ್ ಮಂಡಿಸ್ತೀವಿ, ಆಗ ನೀವು ಹಾಜರಿರಲೇಬೇಕು, ವಿಪಕ್ಷಗಳನ್ನ ಮುಲಾಜೆ ಇಲ್ಲದಂತೆ ಎದುರಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಧೈರ್ಯ ಕೊಟ್ಟಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಶೌರ್ಯ ತುಂಬಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನೋಡಿ ಯಾವ ರೀತಿ ಒಂದು ರೀತಿಯ ಧೈರ್ಯವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅಂತ. ಅದೇನೇ ಇರಲಿ, ನಮ್ಮ ಪರವಾಗಿ ನಾವಿರಬೇಕು. ಯಾರೊಬ್ಬ ನಾಯಕ ಕೂಡ ಪ್ರಶ್ನೆ ಅಥವಾ ಅವರ ಮುತ್ತಿಗೆ ಹಾಕುವಂತ ಕೆಲಸ ಮಾಡಿದ್ರೆ ಇನ್ನೊಬ್ಬ ನಾಯಕನು ಕೂಡ ಧ್ವನಿಗೂಡಿಸಬೇಕು, ನಾವು ಮಾಡಿದ್ದೇ ಸರಿ ಅಂತ. ಒಟ್ನಲ್ಲಿ ಅಗ್ರೆಸಿವ್ ಆಗಿರಬೇಕು, ಯಾರು ಕೂಡ ಗೈರಾಗಬಾರ್ದು, ಒಟ್ನಲ್ಲಿ ನಮ್ಮ ಕಡೆ ತಪ್ಪಿರಬಾರ್ದು, ಮುಲಾಜೆ ಇರದೆ ವಿಪಕ್ಷಗಳನ್ನ ಎದುರಿಸಬೇಕು ಅಂತ ನಿನ್ನೆ ನಡೆದ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಶೌರ್ಯ ತುಂಬಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ದೂರವಾಣಿಯ ಮೂಲಕ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗಾಗಲೇ ಸಿಎಲ್ಪಿ ಸಭೆಯಲ್ಲಿನ ಇನ್ಸೈಡ್ ಸುದ್ದಿಯನ್ನು ನಾವು ವೀಕ್ಷಕರಿಗೆ ನೀಡ್ತಾ ಇದ್ವಿ. ಅಂದ್ರೆ ಕೆಲವೊಂದಷ್ಟು ಗ್ಯಾರಂಟಿ ಯೋಜನೆಗಳು ಜೊತೆಗೆ ಸಿಎಲ್ಪಿ ಸಭೆಯಲ್ಲಾದಂತಹ ಇನ್ಸೈಡ್ ಸುದ್ದಿ ಗೊತ್ತಾಗಿದೆ. ಅಂದ್ರೆ ಯಾವ ರೀತಿಯ ತಯಾರು ಮಾಡುವಲ್ಲಿ ಸಿದ್ದರಾಮಯ್ಯ ಅವರು ಪ್ರಮುಖ ಪಾತ್ರ ವಹಿಸಿದ್ರು, ಇದಕ್ಕೆ ಶಾಸಕರು ಸಚಿವರ ಒಮ್ಮತ ಇದೆಯಾ? ದಯನಾ, ಖಂಡಿತ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಿ ಇಂದು 3ನೇ ದಿನಕ್ಕೆ ಕಾಲಿಟ್ಟಿದೆ. ಅದರಲ್ಲೂ ಕೂಡ ಕಳೆದ ದಿನ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಪ್ರಮುಖವಾಗಿ ಶಾಸಕರು ಒಂದಷ್ಟು ಸ್ವಪಕ್ಷದ ವಿರುದ್ಧನೇ ಹಾಕಿರುವಂತದ್ದು. ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ನಂಜೇಗೌಡ ಅವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಇದರಿಂದ ಕ್ಷೇತ್ರದಲ್ಲಿ ಜನತೆಯ ಒಂದು ವಿಶ್ವಾಸವನ್ನ ಕಳೆದುಕೊಳ್ಳುವಂತ ಒಂದು ಪ್ರಯತ್ನ ಆಗ್ತಿದೆ ಅಂತ ಒಂದು ಆರೋಪವನ್ನ ನೇರವಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೊರಹಾಕ್ತಾರೆ. ಇದ್ರ ಜೊತೆಗೆ ಒಂದಷ್ಟು ಶಾಸಕರು ಕೂಡ ಧ್ವನಿಗೂಡಿಸ್ತಾರೆ. ನಿನ್ನೆ ನಡೆದಂತ ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಒಂದಷ್ಟು ಕಸರತ್ತನ್ನ ನಡೆಸಿದ್ದಾರೆ. ಅದರಲ್ಲೂ ಕೂಡ ಅಧಿವೇಶನ ಇನ್ನು 8ರಿಂದ 9 ದಿನ ಬಾಕಿ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಒಂದು ಶಾಸಕರನ್ನ ಮತ್ತು ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನದ ಭಾಗವಾಗಿ ಅಧಿವೇಶನದಲ್ಲಿ ಸಚಿವರಿಗೆ ಇಲಾಖಾವಾರು ಸಾಧನೆಯನ್ನ ಪ್ರಸ್ತುತಪಡಿಸಬೇಕಾದ್ರೆ ಶಾಸಕರು ಆ ಕ್ಷೇತ್ರದ ಶಾಸಕರು ಸಚಿವರಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಒಂದು ಸಹಕಾರವನ್ನ ಕೊಡಬೇಕು. ಜೊತೆಗೆ ಯಾವುದೇ ರೀತಿಯ ಒಂದಷ್ಟು ಅಸಮಾಧಾನವನ್ನ ಸದನದಲ್ಲಿ ಅಥವಾ ಸದನದ ಹೊರಗಾಗುವಂತ ಒಂದು
ಪ್ರಯತ್ನ ಮಾಡಬಾರ್ದು. ಏನೇ ಒಂದು ಬಿರುಕಿದ್ರು ಕೂಡ, ಏನೋ ಒಂದು ಅಸಮಾಧಾನ ಇದ್ರು ಕೂಡ ಶಾಸಕರು ಅಥವಾ ಏನೋ ಸಂಬಂಧಪಟ್ಟಂತ ಸಚಿವರ ಜೊತೆಗೆ ಚರ್ಚಿಸಿ ಅದನ್ನ ಬಗೆಹರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ಬೇಕು. ವಿಪಕ್ಷಗಳಿಗೆ ಅನಗತ್ಯವಾಗಿ ಈ ಒಂದು ವಿಚಾರದಲ್ಲಿ ನಾವು ಟೀಕೆಗೆ ಆಸ್ಪದ ಕೊಡಬಾರ್ದು. ಇನ್ನು ಬಾಕಿ ಉಳಿದಿರುವಂತ ಅಧಿವೇಶನದ ದಿನ ಏನಿದೆ ಅದು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಮತ್ತು ವಿಪಕ್ಷಗಳೊಂದು ಟೀಕೆಯನ್ನ ಸಮರ್ಥವಾಗಿ ಎದುರಿಸಬೇಕು. ಇದ್ರ ಜೊತೆಗೆ ಮಹತ್ವವಾದಂತ ಒಂದು ಬಿಲ್ಗಳು ಕೂಡ ಪಾಸ್ ಮಾಡುವಂತ ಒಂದು ಅವಶ್ಯಕ ಇದೆ. ಅದನ್ನ ಬಿಲ್ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಶಾಸಕರು ಮತ್ತು ಎಲ್ಲಾ ಸಚಿವರು. ಓಕೆ, ಎಸ್ ಅಭಿಷೇಕ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಧನ್ಯವಾದಗಳು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಚರ್ಚೆಯ ವೇಳೆ CLP ಸಭೆಯಲ್ಲಿ ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆಯ ಬಗ್ಗೆ ಕೂಡ ಚರ್ಚೆ ಆಗತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಅದರ ಬಗ್ಗೆ ಮಾತನಾಡದೆ ಅಂತಹ ಏನು ಬಹಿರಂಗವಾದ ಹೇಳಿಕೆ ಅಥವಾ ಚರ್ಚೆಗಳು ಬೇಡ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದರೆ ಹೈಕಮಾಂಡ್ನ ಕೆಂಗಣ್ಣಿಗೆ ಮತ್ತೆ ಗುರಿಯಾಗೋದು ಬೇಡ, ಜೊತೆಗೆ ಅಸಂಬದ್ಧ ಚರ್ಚೆಗಳು ಬೇಡ ಅಂತ ಕೂಡ ಸಿದ್ದರಾಮಯ್ಯ ಅವರು ಹೇಳಿರೋದು. ಹಾಗೆ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗಿರೋದು, ಅನುದಾನದ ಬಿಡುಗಡೆಗೂ ಕೂಡ ಆಗ್ರಹ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಕರ್ನಾಟಕ ನ್ಯೂಸ್ ಪೀಠ್ಗೆ ಲಭ್ಯವಾಗಿದೆ.